ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದರೆ ಕರ್ನಾಟಕ ಕಟ್ಟಡ ಮತ್ತು ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ 2023-24ನೇ ಸಾಲಿನ ಶೈಕ್ಷಣಿಕ ಧನ ಸಹಾಯ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಏನು, ಯಾವಾಗ ಅರ್ಜಿ ಸಲ್ಲಿಸಬೇಕು ಏನಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಈಗ ಆಟೋಮೆಟಿಕಲಿ ನಿಮಗೆಲ್ಲ ಗೊತ್ತಿರೋಂಗೆ 2023-24ನೇ ಸಾಲಿನ ಏನಿದೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು, ಸರ್ ನಾವು ಈ ಮುಂಚೆ ಸೇವಾ ಸಿಂಧು ವೆಬ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ವಿ, ಅದ್ರ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅಥವಾ ಬೇರೆ ಏನಾದರೂ ಮಾರ್ಗಗಳಿದಾವೆ ಏನಂತ ಕೇಳಿದ್ರು. ಅಲ್ಲಿ SSP ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿ ಅಂತ ತೋರಿಸ್ತಾ ಇದೆ. ಇದಕ್ಕೇನು ಡೌಟ್ ಏನು ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳಿದರು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಸೇವಾ ಸಿಂಧು ವೆಬ್ ಪೋರ್ಟಲ್ನ ಚೆಕ್ ಮಾಡ್ಕೊಂಡಾಗ ಅಲ್ಲಿ ನೋಡಿ ನಿಮಗೆ ಇಲ್ಲಿ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಅಪ್ಲಿಕೇಶನ್ ಸಬ್ಮಿಷನ್ ಲಾಸ್ಟ್ ಡೇಟ್ ಇಸ್ ಓವರ್, ಲಾಸ್ಟ್ ಇಯರ್ದು ಮಾತ್ರ ತೋರಿಸ್ತಾ ಇದೆ. ಮೇ 15, 2023 ನಿಮಗೇನಪ್ಪ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೇವಾ ಸಿಂಧುವಲ್ಲಿ ಹೋಗಿ ಕೂಡ ನೀವು ಸರ್ಚ್ ಕೊಟ್ಟಾಗ ಅಥವಾ ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡಿಂದ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಷನ್ ಅಸಿಸ್ಟೆಂಟ್ ಫಾರ್ ಫಸ್ಟ್ 2 ಚಿಲ್ಡ್ರನ್ಸ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಓಪನ್ ಆಗುತ್ತೆ, ಬಟ್ ಲಾಸ್ಟ್ ಡೇಟ್ ಆಲ್ರೆಡಿ ಲಾಸ್ಟ್ ಇಯರ್ದು ಮಾತ್ರ ತೋರಿಸುತ್ತೆ. ಅವರ ಅಪ್ಲಿಕೇಶನ್ ಈಸ್ ಕ್ಲೋಸ್ಡ್, ಅವರ ಅಪ್ಲಿಕೇಶನ್ ಸಬ್ಮಿಷನ್ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಸೇವಾ ಸಿಂಧು ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇಲ್ಲ. ಹಾಗಾದರೆ ಹೊಸ ವೆಬ್ಸೈಟ್ ಯಾವುದು? ಇಲ್ಲಿ ನೋಡಿ ಫ್ರೆಂಡ್ಸ್, ಹೊಸ ವೆಬ್ಸೈಟು kbocw.karnataka.government.in ಈ ಲಿಂಕ್ನು ಕೂಡ ಹಾಕಿರ್ತೀನಿ. ಇಲ್ಲಿ ಬಂದೇ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಆಟೋಮೆಟಿಕ್ಲಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸಿಂದ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ವತಿಯಿಂದ ಇಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿ ರಿಜಿಸ್ಟರ್ ಆಗಿರ್ತಾರಲ್ಲ. ಸೊ ಇಲ್ಲಿ ಬಂದು ನೀವು ರಿಜಿಸ್ಟರ್ ಆಗಿ ಲಾಗಿನ್ ಆಗಬೇಕಾಗತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಅಂದರೆ ಲಾಗಿನ್ ಕೊಡಬೇಕಾಗುತ್ತೆ. ಅವ್ರ ಮೊಬೈಲ್ ಸಂಖ್ಯೆ, ನಿಮ್ಮ ತಂದೆ ತಾಯಿ ಯಾರು ರಿಜಿಸ್ಟರ್ ಆಗಿದ್ದಾರೆ ಲೇಬರ್ ಕಾರ್ಡ್ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರು ಮತ್ತು ಅದ್ರ ಜೊತೆಗೆ ಬರ್ತಕ್ಕಂಥ OTP ಹಾಕಿ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ನಂತರ ನೀವು ಎಜುಕೇಷನಲ್ ಅಸಿಸ್ಟೆಂಟ್ಸ್ ಏನಿದೆಲ್ಲ, ಸೊ ಅಲ್ಲಿ ಬಂದು ನೀವು ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ. ಹಾಗಾದರೆ ಸರ್ ನಾವು ರಿಜಿಸ್ಟರ್ ಯಾವ ಥರ ಆಗಬೇಕು? ನೋಡಿ, ಇಲ್ಲಿ ರಿಜಿಸ್ಟರ್ ಆಗಲಿಕ್ಕೆ ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ವೆಲ್ಫೇರ್ ಬೋರ್ಡ್ನಿಂದ ರಿಜಿಸ್ಟರ್ ಆಗಿದ್ದರೆ ಅಂದರೆ ಅಲ್ಲಿ ನೀವು ತೋರಿಸ್ಕೋಬೋದಿಲ್ಲ. ರಿಜಿಸ್ಟರ್ ಆಸ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಕೂಡ ಕೊಟ್ಟು ನೀವು ರಿಜಿಸ್ಟರ್ ಆಗ್ಬೋದು. ಆಲ್ರೆಡಿ ಸೇವಾ ಸಿಂಧುರಲ್ಲಿ ರಿಜಿಸ್ಟರ್ ಆಗಿರ್ತಾರಲ್ಲ ಮೊಬೈಲ್ ನಂಬರ್ ಮತ್ತು OTP ಕೊಟ್ಟು, ಸೊ ಅದನ್ನೇ ಇಲ್ಲಿ ಹಾಕಿ ನೋಂದಣಿ ಆಗಿದ್ದರೆ ಅಂದರೆ ಇಲ್ಲಿ ನೋಂದಣಿ ಕೂಡ ಅದನ್ನು ಕೊಟ್ಟು ವೆರಿಫೈ ಮಾಡ್ಕೋಬೋದು. ಆ್ಯಸ್ ಪರ್ ಲೇಬರ್ ಕಾರ್ಡ್ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಅಂದರೆ ಲೇಬರ್ ಕಾರ್ಡ್ನಾಗ ಇರ್ತಕ್ಕಂಥ ನೋಂದಣಿ ಸಂಖ್ಯೆ ಮತ್ತು ರೆಫರೆನ್ಸ್ ನಂಬರ್ ಎರಡನ್ನೂ ಕೂಡ ಹಾಕಿ ವೆರಿಫೈ ಮಾಡ್ಕೊಂಡ ನಂತರ ನಿಮ್ಗೆ ಏನಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನೋ ಮಾರ್ಗಗಳು ಇದ್ದು ಮತ್ತು ಎಲ್ಲಿ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಬಂದು ಒಳಗಡೆ ಆಪ್ಷನ್ ಬಂದಾಗ ಎಜುಕೇಷನ್ ಅಸಿಸ್ಟೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಅಪ್ಲೈ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅವ್ರು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಸಾಕಷ್ಟು ಮಂದಿ ಕೇಳ್ತಾ ಇದ್ರು, ಸರ್ ನಮಗೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ SSP ಮುಖಾಂತರ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ SSPನಲ್ಲಿ ಯಾವುದೇ ಒಂದು ಥರದಂಥ ಆಪ್ಷನ್ಸ್ ಕೂಡ ಎನೇಬಲ್ ಆಗಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೂ ಕೂಡ ಮೇ 31 ಕೂಡ ಲಾಸ್ಟ್ ಡೇಟ್ನ ಅವ್ರು ಫಿಕ್ಸ್ ಮಾಡೋದ್ರಿಂದ 31/5/2024 ಕೂಡ ಲಾಸ್ಟ್ ಡೇಟ್ನ ಕೂಡ ಫಿಕ್ಸ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ದಿನ ವೇಟ್ ಮಾಡಿ. ನಾನು ಆಲ್ರೆಡಿ ಕೂಡ ಮೇಲ್ ಕೂಡ ಹಾಕಿದ್ದೀನಿ. ಈಗ ಆಟೋಮೆಟಿಕ್ಲಿ ಅದೇನಾದರೂ ಬಂತಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ಲಿ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ NPC ಮ್ಯಾಪಿಂಗ್ ಆಗಿದೆಯಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಎರಡೂ ಕೂಡ ಲಿಂಕ್ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ತೀನಿ. ಮಂಡಳಿಯಿಂದ ಆಲ್ರೆಡಿ 23-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಧನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ SS ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಟ್ SSP ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ 31/5/2024 ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಈಗ ಆಟೋಮೆಟಿಕ್ಲಿ ಸೊ SSPನಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದಿರೋದ್ರಿಂದ ಯಾವುದೇ ಒಂದು ಅಪ್ಡೇಟ್ ಲೇಬರ್ ಕಾರ್ಡಿಗೆ ಇರ್ತಕ್ಕಂಥ ಅಪ್ಡೇಟು ಬಂದಿಲ್ಲ. ಸೊ ಈ ಬಗ್ಗೆ ನಾನು ಆಲ್ರೆಡಿ ತಾಲೂಕು ಲೇಬರ್ ಆಫೀಸರಿಗೆ ಕೂಡ ಒಂದು ಮೇಲ್ ಹಾಕಿದ್ದೀನಿ ಮತ್ತು ಅದ್ರ ಕಾಂಟ್ಯಾಕ್ಟ್ ಕೂಡ ಕೇಳಿದ್ದೀನಿ. ಸೊ ಅವ್ರು ಏನು ಕ್ಲಾರಿಫೈ ಕೊಡ್ತಾರೆ ನಂತರ ನಿಮಗೆ ಅಪ್ಡೇಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಾಕಷ್ಟು ಮಂದಿ ಗೊಂದಲದಲ್ಲಿದ್ದಾರೆ, ನಾವು ಕೂಡ ಗೊಂದಲದಲ್ಲಿದ್ದೀವಿ. ಸೊ ಆದಷ್ಟು ಬೇಗನೆ ಇದಕ್ಕೆ ಒಂದು ಅಂತಿಮ ಒಂದು ನಿರ್ಧಾರವನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ ಅಂತಲೂ ಕೂಡ ನಾನು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಏನೇ ಡೌಟ್ಗಳಿದ್ರೆ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಹೇಳ್ದಂಗೆ ಸೊ ಈಗ ಮೊದಲಿನ ಥರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಿಮಗೆ ಜಾಸ್ತಿ ಅಮೌಂಟ್ ಬರೋದಿಲ್ಲ. ಜಸ್ಟ್ 2,500 ರೂಪಾಯಿಂದ ಹಿಡ್ಕೊಂಡು ಜಸ್ಟ್ 12,000 ರೂಪಾಯಿ ಕೂಡ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದು ಅಮೌಂಟ್ ಕೂಡ ಜಾಸ್ತಿ ಬರೋದಿಲ್ಲ. ಸೊ ಹಾಗಾಗಿ ಆಮೇಲೆ
ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಎಲಿಜಿಬಿಲಿಟಿ ಇದ್ದರೆ ಅಂದರೆ ನಿಮ್ಮ ತಂದೆ ಲೇಬರ್ ಕಾರ್ಡ್ ಇದರಿಂದ ಜೆನ್ಯೂನ್ ಆಗಿದ್ದರೆ ಮಾತ್ರ ಅರ್ಜಿನ ಸಲ್ಲಿಸಿ. ಫೇಕ್ ಲೇಬರ್ ಕಾರ್ಡ್ ಹೊಂದಿದ್ದರೆ ಮಾತ್ರ ಯಾವುದಕ್ಕೂ ಕೂಡ ಅರ್ಜಿನ ಸಲ್ಲಿಸಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.